ಸಿದ್ದರಾಮರು ನೀವೇ ರಾಮನ ಹೆಸರಿಟ್ಕೊಂಡಿದ್ದೀರಿ. ಆ ಹನುಮನ ಮಂದಿರದ ಪುನರುತ್ಥಾನ ತಮ್ಮ ಮೂಲಕ ಆಗಲಿ. ನನಗೆ ನೀವೇನು ಜೈ ಶ್ರೀರಾಮ್ ಅಂತ ಹೇಳಿದ್ರು ಅದೇ ರೀತಿ ಜೈ ಹನುಮಾನ್ ಅಂತ ಹೇಳಿ ಆ ಶ್ರೀರಂಗಪಟ್ಟಣದಲ್ಲಿ ಕಳ್ಕೊಂಡಿದ್ದೀವಲ್ಲ ಅದನ್ನು ವಾಪಸ್ ಪಡೆಯುವ ಕೆಲಸ ನಿಮ್ಮ ನೇತೃತ್ವದಲ್ಲಿ ನಡೀಲಿ. ಆಗ ನಿಮ್ಮದು ಸಹಜವಾಗಿರುವಂಥ ರಾಮಭಕ್ತಿ ಅಂತ ನಾಡಿನ ಜನ ವಿಶ್ವಾಸ ಇಡ್ತಾರೆ. ನಿಮ್ಮ ನೇತೃತ್ವಕ್ಕಾಗಿ ನಾವು ಕೂಡ ಕಾಯ್ತಾ ಇರ್ತೀವಿ. ನಾವು ಮಾಡಿದ್ರೆ ಕೋಮುವಾದ ಆಗುತ್ತೆ, ನೀವು ಮಾಡಿದ್ರೆ ಯಾರು ಕೋಮುವಾದ ಅಂತ ಅಂದ್ಕೊಳ್ಳೋದಿಲ್ಲ. ನೀವು ಉಳಿದವ್ರಿಗೆ ಹೇಳಿ ನೋಡಿ, ಹನುಮನ ಗುಡಿಯಲ್ಲಿ ಅಜಾನ್ ಕೂಗೋದು ಅದು ಹರಾಮ್ ಆಗುತ್ತೆ ಅಂತ ಹೇಳಿ ನೀವು ಹೇಳಿದ್ರೆ ಮುಸಲ್ಮಾನರು ನಿಮ್ಮ ಮಾತು ಕೇಳ್ತಾರೆ. ಅಲ್ಲಿ ರಾಮ ಭಜನೆ ಪ್ರಾರಂಭ ಆಗಲಿ, ನಿಮ್ಮ ಮೂಲಕ ಆಗಲಿ ಅಂತ ವಿನಂತಿ ಮಾಡ್ತೇನೆ. ಸಿದ್ದರಾಮರು ನೀವೇ ರಾಮನ ಹೆಸರಿಟ್ಕೊಂಡಿದ್ದೀರಿ. ಆ ಹನುಮನ ಮಂದಿರದ ಪುನರುತ್ಥಾನ ತಮ್ಮ ಮೂಲಕ ಆಗಲಿ. ನನಗೆ ನೀವೇನು ಜೈ ಶ್ರೀರಾಮ್ ಅಂತ ಹೇಳಿದ್ರು ಅದೇ ರೀತಿ ಜೈ ಹನುಮಾನ್ ಅಂತ ಹೇಳಿ ಆ ಶ್ರೀರಂಗಪಟ್ಟಣದಲ್ಲಿ ಕಳ್ಕೊಂಡಿದ್ದೀವಲ್ಲ ಅದನ್ನು ವಾಪಸ್ ಪಡೆಯುವ ಕೆಲಸ ನಿಮ್ಮ ನೇತೃತ್ವದಲ್ಲಿ ನಡೀಲಿ. ಆಗ ನಿಮ್ಮದು ಸಹಜವಾಗಿರುವಂಥ ರಾಮಭಕ್ತಿ ಅಂತ ನಾಡಿನ ಜನ ವಿಶ್ವಾಸ ಇಡ್ತಾರೆ. ನಿಮ್ಮ ನೇತೃತ್ವಕ್ಕಾಗಿ ನಾವು ಕೂಡ ಕಾಯ್ತಾ ಇರ್ತೀವಿ. ನಾವು ಮಾಡಿದ್ರೆ ಕೋಮುವಾದ ಆಗುತ್ತೆ, ನೀವು ಮಾಡಿದ್ರೆ ಯಾರು ಕೋಮುವಾದ ಅಂತ ಅಂದ್ಕೊಳ್ಳೋದಿಲ್ಲ. ನೀವು ಉಳಿದವ್ರಿಗೆ ಹೇಳಿ ನೋಡಿ, ಹನುಮನ ಗುಡಿಯಲ್ಲಿ ಅಜಾನ್ ಕೂಗೋದು ಅದು ಹರಾಮ್ ಆಗುತ್ತೆ ಅಂತ ಹೇಳಿ ನೀವು ಹೇಳಿದ್ರೆ ಮುಸಲ್ಮಾನರು ನಿಮ್ಮ ಮಾತು ಕೇಳ್ತಾರೆ. ಅಲ್ಲಿ ರಾಮ ಭಜನೆ ಪ್ರಾರಂಭ ಆಗಲಿ, ನಿಮ್ಮ ಮೂಲಕ ಆಗಲಿ ಅಂತ ವಿನಂತಿ ಮಾಡ್ತೇನೆ. ಸಿದ್ದರಾಮರು ನೀವೇ ರಾಮನ ಹೆಸರಿಟ್ಕೊಂಡಿದ್ದೀರಿ. ಆ ಹನುಮನ ಮಂದಿರದ ಪುನರುತ್ಥಾನ ತಮ್ಮ ಮೂಲಕ ಆಗಲಿ. ನನಗೆ ನೀವೇನು ಜೈ ಶ್ರೀರಾಮ್ ಅಂತ ಹೇಳಿದ್ರು ಅದೇ ರೀತಿ ಜೈ ಹನುಮಾನ್ ಅಂತ ಹೇಳಿ ಆ ಶ್ರೀರಂಗಪಟ್ಟಣದಲ್ಲಿ ಕಳ್ಕೊಂಡಿದ್ದೀವಲ್ಲ ಅದನ್ನು ವಾಪಸ್ ಪಡೆಯುವ ಕೆಲಸ ನಿಮ್ಮ ನೇತೃತ್ವದಲ್ಲಿ ನಡೀಲಿ. ಆಗ ನಿಮ್ಮದು ಸಹಜವಾಗಿರುವಂಥ ರಾಮಭಕ್ತಿ ಅಂತ ನಾಡಿನ ಜನ ವಿಶ್ವಾಸ ಇಡ್ತಾರೆ. ನಿಮ್ಮ ನೇತೃತ್ವಕ್ಕಾಗಿ ನಾವು ಕೂಡ ಕಾಯ್ತಾ ಇರ್ತೀವಿ. ನಾವು ಮಾಡಿದ್ರೆ ಕೋಮುವಾದ ಆಗುತ್ತೆ, ನೀವು ಮಾಡಿದ್ರೆ ಯಾರು ಕೋಮುವಾದ ಅಂತ ಅಂದ್ಕೊಳ್ಳೋದಿಲ್ಲ. ನೀವು ಉಳಿದವ್ರಿಗೆ ಹೇಳಿ ನೋಡಿ, ಹನುಮನ ಗುಡಿಯಲ್ಲಿ ಅಜಾನ್ ಕೂಗೋದು ಅದು ಹರಾಮ್ ಆಗುತ್ತೆ ಅಂತ ಹೇಳಿ ನೀವು ಹೇಳಿದ್ರೆ ಮುಸಲ್ಮಾನರು ನಿಮ್ಮ ಮಾತು ಕೇಳ್ತಾರೆ. ಅಲ್ಲಿ ರಾಮ ಭಜನೆ ಪ್ರಾರಂಭ ಆಗಲಿ, ನಿಮ್ಮ ಮೂಲಕ ಆಗಲಿ ಅಂತ ವಿನಂತಿ ಮಾಡ್ತೇನೆ.